So now let us discuss one more very important question that you know, magnetic field on the axis of current loop. Magnetic field on the axis of current loop. Okay, here we are considering one loop, one circular loop, one circular current carrying conductor. So you know that when you are taking a circular current carrying conductor, ಇದೊಂದು ವೈರ್ ತೊಗೊಂಡಿವಿ ಅಂತ ತಿಳ್ಕೊಡ್ರಿ. ಇಲ್ಲಿ ಕರೆಂಟ್ ಫ್ಲೋ ಅಲ್ಲತ್ತಂದ್ರೆ ಏನಾಗ್ತದೆ ರೀ, ಇದ್ರ ಸುತ್ತಮುತ್ತ ರೀಜನ್ನಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರ್ತದೆ ಎಲ್ಲ 360 ಡಿಗ್ರಿ ಒಳಗೆ. ನಮಗೇನು ಮಾಡ್ಬೇಕಾಗ್ಯದ, ಇಲ್ಲಿ ಎಲ್ಲ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೂ ಅದನ್ನೇ ಅದ. ನಮ್ಗೆ ಅಲಾಂಗ್ ದ ಎಕ್ಸ್ ಎಲ್ ಲೈನ್ನಾಗ ಇದಕ್ಕೆ ಎಕ್ಸಸ್ ಏನಾಗ್ತದೆ, ಇದಾಗ್ತದೆ. ಅಲಾಂಗ್ ದ ಎಕ್ಸ್ ಎಲ್ ಲೈನ್ ಲೆಟ್ ಪಿ ಬಿ ಅ ಪಾಯಿಂಟ್ ವೇರ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇದು ಟೋಟಲ್ ಒಂದು ಲೂಪ್ ಅದ. ಒಂದು ವೈರ್, ಒಂದು ಕಾಪರ್ ವೈರ್ ತೊಗೊಂಡು ಒಂದು ಲೂಪ್ ಮಾಡಿರಿ, ಸಣ್ಣ ಸರ್ಕ್ಯುಲರ್ ಲೂಪ್ ಮಾಡಿರಿ. ಅದರ ಕರೆಂಟ್ ಪಾಸ್ ಆಗ್ತದೆ, ಹೌದಿಲ್ಲ? ಕರೆಂಟ್ ಪಾಸ್ ಆಗಿ ಅದರ ಸುತ್ತಮುತ್ತ ಏನಾಗ್ತದೆ ರೀ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರ್ತದೆ. ವೆರಿ ಸಿಂಪಲ್. ಸೊ ನಮಗೇನು ಮಾಡ್ಬೇಕಾಗ್ಯದ, ಎಲ್ಲ ಕಡೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ನನಗೇನು ಮಾಡೋದು, ಕ್ವಶನ್ ಪ್ರಕಾರ ಏನು ಮಾಡೋದ ರೀ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಕರೆಂಟ್ ಲೂಪ್, ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಟ್-ಸಾವರ್ಟ್ ಲಾ. ಬಯೋಟ್-ಸಾವರ್ಟ್ ಲಾ ಹೆಲ್ಪ್ ತೊಗೊಂಡು ನಮಗೇನು ಮಾಡೋದು ರೀ, along the axial line we have to find out the magnetic field. Very simple and it is very important 5 mark question. ಈ ಚಾಪ್ಟರ್ನಾಗ ಇದು ಒಂದು ಮತ್ತು ಇನ್ನೊಂದು 2 ಕ್ವಶನ್ ಅವ, ಭಾಳ ಇಂಪಾರ್ಟೆಂಟ್ ಅವ. ಪದೇ ಇವೇ 2 ರಿಪೀಟ್ ಮಾಡ್ಕೊತಾನೆ ಹೋಗ್ಯಾರ, ಹೌದಾ? ಮ್ಯಾಕ್ಸಿಮಮ್ ಟೈಮ್ಸ್ ಕೇಳ್ಯಾರ ನೋಡ್ರಿ. ಸೊ ಮಾರ್ಚ್ 14 ಕೇಳ್ಯಾರ, ಮಾರ್ಚ್ 15, ಮಾರ್ಚ್ 17, ಮಾರ್ಚ್ 18, ಮಾರ್ಚ್ 19, ಈ ಥರ ಎಷ್ಟು 1 2 3 4 5 ಇಯರ್ಸ್ ಕಂಟಿನ್ಯೂಸ್ ಕೇಳಿದ್ದ ಕ್ವಶನ್ಸ್. ಸೊ ಇದಲ್ಲದೆ ಆಲ್ಟರ್ನೇಟಿವ್ಲಿ ಇನ್ನೊಂದು ಪ್ಯಾರಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಬರ್ತದೆ, ಅದನ್ನು ಭಾಳಷ್ಟು ರಿಪೀಟೆಡಾಗಿ ಕೇಳ್ಯಾರ. ಇವೆರಡೇ ಕ್ವಶನ್ ರಿಪೀಟ್ ಆಗಿ ಇದು ಮಾಡ್ಯಾರ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಅದ, ಸ್ವಲ್ಪ ಸ್ಟ್ರೆಸ್ ಕೊಟ್ಟು ಕರೆಕ್ಟಾಗಿ ನೋಡ್ರಿ. ಮತ್ತು ಅಷ್ಟೇ ಸಿಂಪಲ್ನೂ ಅದ, ಭಾಳ ಏನು ದೊಡ್ಡದು ಹಾರ್ಡ ಹಾಗೇನಿಲ್ಲ. ಸೊ ಭಾಳ ಸಿಂಪಲಾಗಿ ಏನು ತೊಗೋತೀವಿ, ಒಂದು ಲೂಪ್ ತೊಗೊಂಡ್ರಪ್ಪ, ಕಾಪರ್ ವೈರ್ ಇರ್ತದಲ್ಲ, ಆ ಕಾಪರ್ ವೈರ್ದು ಒಂದು ಲೂಪ್, ಸಣ್ಣದೊಂದು ಲೂಪ್ ಮಾಡೀವಿ ಅಂತ ತಿಳ್ಕೊಡ್ರಿ. ಅಲ್ಲಿ ಕರೆಂಟ್ ಪಾಸ್ ಮಾಡಿದ್ರಾಗ ಸುತ್ತಮುತ್ತ ಏನಾಗ್ತದೆ ರೀ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ. ಯಾಕಂದರೆ ಯಾವುದೇ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ತೋರಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರ್ತದೆ ಸುತ್ತಮುತ್ತ. ನಮಗೆ ಸುತ್ತಮುತ್ತ ಇದ್ದಿದ್ದು ಎಲ್ಲ ಕಡೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ನಮಗೇನಂದ್ರೆ ಫೋಕಸ್, ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಎಕ್ಸಸ್ ಆಫ್ ದ ಸರ್ಕ್ಯುಲರ್ ಲೂಪ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಓಕೆ, ಫಾರ್ ದ್ಯಾಟ್ ಯು ವಿಲ್ ಕನ್ಸಿಡರ್ ಒನ್ ಎಲಿಮೆಂಟ್. ಇದಕ್ಕೆ ಎಲಿಮೆಂಟ್ ಅಂತ, ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಇಲ್ಲೆಲ್ಲ ಕರೆಂಟ್ ಫ್ಲೋ ಅಲ್ಲತ್ತದಲ್ಲ. ಸೊ ಇದು ಎ ಬಿ ಅನ್ನೋದು ಒಂದು ಪಾರ್ಟ್ ತೊಗೋತೀನಿ, ಇಲ್ಲಿ ಡಿ ಎಲ್ ತೊಗೋತೀನಿ ನಾನು. ಡಿ ಎಲ್ ಇಸ್ ಕಾಲ್ಡ್ ಕರೆಂಟ್ ಎಲಿಮೆಂಟ್, ಹೇಳಿನಲ್ಲಿ ನಿಮಗೆ ನಾನು. ಆ ಪಾರ್ಟ್ ಒಳಗೆ ಕರೆಂಟ್ ಫ್ಲೋ ಆಗೋದ್ರಿಂದ ಕರೆಂಟ್ ಎಲಿಮೆಂಟ್ ಅಂತ ತೊಗೋತೀನಿ. ಯಾಕೆ ಕನ್ಸಿಡರ್ ಮಾಡ್ತೀನಿ ಅಂದ್ರೆ, ಇದ್ರಲ್ಲಿ ಇಲ್ಲಿ ಎಷ್ಟು ಅನ್ನೋದು ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ನಾ ಕೂಡಿಸ್ದಂದ್ರೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗ್ತದೆ ನನಗೆ ಅಲ್ಲಿ, ಮತ್ತೇನಿಲ್ಲ, ಸಿಂಪಲ್. ಸೊ ಫಸ್ಟ್ ಏನು ಮಾಡ್ತೀನಿ ನಾನು, ಸ್ವಲ್ಪ ಈಗ ನೋಡಿರಿ, ಯಾವುದೇ ಡೆರಿವೇಷನ್ ಮಾಡ್ಬೇಕಾದ್ರೂ ಅಥವಾ ಯಾವುದೇ ಸೈಂಟಿಫಿಕ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಸ್ವಲ್ಪ ಮೊದಲೇನು ಮಾಡ್ತೀವಿ, ಸ್ವಲ್ಪ ಕ್ವಾಂಟಿಟಿದಿಂದ ಎಕ್ಸ್ಪರಿಮೆಂಟೇಷನ್ ಮಾಡ್ತೀವಿ, ಅದನ್ನೇ ಲಾರ್ಜ್ ಕ್ವಾಂಟಿಟಿ ಒಳಗೆ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ತೀವಿ ನಾವು. ಇಲ್ಲೂ ಹಾಗೆ ಈ ಎಂಟೈರ್ ಸರ್ಕ್ಯುಲರ್ ಲೂಪ್ ಮಾತಾಡೋಂಗಿಲ್ಲ ನಾ. ಸ್ಟಾರ್ಟಿಂಗ್ ಏನು ತೊಗೊಳತ್ತೀನಿ, ಎ ಬಿ ಅನ್ನೋದು ಒಂದು ಸೆಕ್ಷನ್ ಆಫ್ ವೈರ್ ತೊಗೊಳತ್ತೀನಿ ನಾವು, ಕ್ರಾಸ್ ಸೆಕ್ಷನ್. ಈ ವೈರಿಗೆ ಇದಕ್ಕೆ ಇಷ್ಟು ಕಟ್ ಮಾಡಿದ್ರೆ ಅಂತ ತಿಳ್ಕೊರಿ, ಈ ಸರ್ಕಲ್ನಾಗ ಇದ್ದಾಗ ಕಟ್ ಮಾಡಿದ್ರೆ ಏನಾಯ್ತು, ಇಷ್ಟೇ ಪಾರ್ಟ್ ಸಿಕ್ಕತ್ತೆ ನಿಮಗೆ. ಈ ಪಾರ್ಟ್ ಒಳಗೆ ಇದಕ್ಕೊಂದಕ್ಕೆ ಎ ಅನ್ರಿ, ಇದೊಂದಕ್ಕೆ ಬಿ ಅನ್ರಿ, ಇದಕ್ಕೆ ಕರೆಂಟ್ ಎಲಿಮೆಂಟ್ ಅಂತ ಕರೀತಾರೆ. ಇಲ್ಲಿ ಏನು ಕರೆಂಟ್ ಫ್ಲೋ ಆಗ್ತದೆ ನೋಡ್ರಿ, ಇಲ್ಲಿ ಕರೆಂಟ್ ಫ್ಲೋ ಆಗೋದ್ರಿಂದ ನಮಗೇನು ಸಿಗ್ಲತ್ತದ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗ್ಲತ್ತದ, ಹೌದಾ, ಆಕ್ಸಸ್ನಾಗ. ಸೊ ಅದೇ ಥರ ಎಕ್ಸಾಕ್ಟ್ಲಿ ಅಪೋಸಿಟ್ನಾಗ ತೊಗೊಂಡ್ರೆ ಅಂತ ತಿಳ್ಕೊರಿ, ಇದೇ ಲೂಪ್ನಾಗ ಇಲ್ಲಿ ಇದೊಂದು ಏನು ಕನ್ಸಿಡರ್ ಮಾಡಿರಿ, ಎ ಡ್ಯಾಶ್ ಬಿ ಡ್ಯಾಶ್ ಪಾಯಿಂಟ್ ತೋರಿ, ಇದಕ್ಕೆ ಡಿ ಎಲ್ ತೋರಿ. ಇಲ್ಲಿ ಎಷ್ಟು ತೊಲತ್ತಿರಲಿ ಅಂತ ಇದನ್ನು ಅಷ್ಟೇ ತೊಲತ್ತಿರಿ. ಸೊ ಇಲ್ಲಿ ಕರೆಂಟ್ ಫ್ಲೋ ಆಗೋದ್ರಿಂದ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ ಪಾಯಿಂಟ್ ಪಿ ಹತ್ರ. ಅರ್ಥ ಮಾಡ್ಕೊರಿ, ನೀವು ಎಷ್ಟು ಕನ್ಸಿಡರ್ ಮಾಡತ್ತೀರಿ ಕರೆಂಟ್ ಎಲಿಮೆಂಟ್ ಅಷ್ಟೇ ಡಿಸ್ಟೆನ್ಸ್ನಾಗ ಅದ, ಇದನ್ನು ಅಷ್ಟೇ ಡಿಸ್ಟೆನ್ಸ್ನಾಗ ಅದ, ಇದನ್ನು ಅಷ್ಟೇ ಡಿಸ್ಟೆನ್ಸ್ನಾಗ ಅದ. ಇದನ್ನು ಆರ್ ತೊಗೊಂಡಿರಿ, ಇದನ್ನು ಆರ್ ತೊಗೋತೀರಿ ಡಿಸ್ಟೆನ್ಸ್. ಎಲ್ಲಿದಿಂದ, ಕರೆಂಟ್ ಎಲಿಮೆಂಟ್ದಿಂದ ಪಾಯಿಂಟ್ ಪಿ, ಇದಕ್ಕೆ ಆರ್ ಅಂತ ಕರ್ದೀವಿ, ಹೌದಾ? ನನಗೇನು ಮಾಡೋದು ರೀ, ಸೊ ಫಸ್ಟ್ ಆಫ್ ಆಲ್ ಐ ವಿಲ್ ಕನ್ಸಿಡರ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. So that we are getting a magnetic field around its region. I want to calculate the magnetic field along axial line. ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದದ. ಸೊ ಅಲಾಂಗ್ ಎಕ್ಸಿಯಲ್ ಲೈನ್ನಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದದ ಅಂದ್ರೆ, ಸೊ ನಾವು ವಿ ಯೂಸ್ ಅವರ್ ಬಯೋಟ್-ಸಾವರ್ಟ್ ಲಾ. ಯು ನೋ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಎಕ್ಸಿಯಲ್ ಲೈನ್. ನಾವು ಎಕ್ಸಿಯಲ್ ಲೈನ್ ಅನ್ನೋಕ್ಕಿಂತ ಆ ಲೈನ್ನಾಗ ಇದ್ರದ್ದು ಬಯೋಟ್-ಸಾವರ್ಟ್ ಲಾ ಪ್ರಕಾರ ಹಾಕಿವಲ್ಲ ಡಯಾಗ್ರಾಮ್, ಒಂದು ಕರೆಂಟ್ದು ಸ್ವಲ್ಪ ಆಲ್ಮೋಸ್ಟ್ ಟೀಟಾ ಆ್ಯಂಗಲ್ನಾಗ ತೊಗೊಂಡಿವಿ, ಎಕ್ಸಾಕ್ಟ್ ಸೇಮ್ ತೊಗೊಂಡಿಲ್ಲ, ಹಿಂಗೆ ಎಕ್ಸಸ್ನಾಗ ತೊಗೊಂಡಿಲ್ಲ. ಇಲ್ಲ ಏನು ಕನ್ಸಿಡರ್ ಮಾಡ್ತೀನಿ, ಸೊ ಇಲ್ಲಿ ಕರೆಂಟ್ ಫ್ಲೋ ಆಲತ್ತದ, ಹೌದಾ? ಇದು ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಈ ಡಿಸ್ಟೆನ್ಸ್ನಿಂದ ಪಾಯಿಂಟ್ ಪಿಗೆ ಆರ್ ಅಂತ ತೊಗೊಂಡಿರಿ. ಇದೇ ಎಕ್ಸಾಕ್ಟ್ಲಿ ಸೇಮ್ ಎ ಡ್ಯಾಶ್ ಬಿ ಡ್ಯಾಶ್ ತೊಗೊಂಡಿರಿ, ಇದ್ರ ಲೆಂತ್ನು ಡಿ ಎಲ್ ಅದ, ಇದನ್ನು ಡಿಸ್ಟೆನ್ಸ್ ಸೇಮ್ ಆರೇ ಇರ್ತದೆ.
ಇವಾಗ ಸೆಂಟ್ರ್ ಓಲಿಂದ ಪಾಯಿಂಟ್ ಪಿಗೆ ಏನು ತೊಗೊಂಡಿರಿ ಎಕ್ಸ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಓ ಟು ಪಿ. See what happens here, whenever you are getting a magnetic field at this point, let us write first magnetic field produced due to this current element. ಈ current element ದಿಂದ magnetic field ಎಷ್ಟು ಪ್ರೊಡ್ಯೂಸ್ ಆಯ್ತು ಅನ್ನೋದು ಬರೀರಿ. ಸೊ ಬಯೋಟ್-ಸಾವರ್ಟ್ ಲಾ ಪ್ರಕಾರ ನಾವೇನು ಬರಿತೀವಿ ರೀ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಎಟ್ ಪಾಯಿಂಟ್ ಈಸ್ ಗಿವನ್ ಬೈ, ಸೊ ಡಿ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 pi ಐ ಡಿ ಎಲ್ ಸೈನ್ ಅಲ್ಫಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸಾರಿ, ಸೈನ್ ಅಲ್ಫಾ ಅಲ್ಲ, ಸೈನ್ ಟೀಟಾನೇ ತೊಗೊಂಡು ಆಮೇಲೆ ಅಲ್ಫಾ ಡಿಫೈನ್ ಮಾಡ್ತೀನಿ ನಾನು. ಟೀಟಾನೇ ತೊಗೊಳ್ತೀವಿ. ಇಲ್ಲಿ ಟೀಟಾ ಈಸ್ ವಾಟ್ ಇಲ್ಲದ ನೋಡ್ರಿ, ಇದು 90 ಡಿಗ್ರಿ ಇರ್ತಿರ್ತದೆ ಟೀಟಾ. ಸೊ ಇವಾಗ ಏನಾಗ್ತದೆ ರೀ, ಟೀಟಾ 90 ಡಿಗ್ರಿ ಇರೋದ್ರಿಂದ, ಓಕೆ, ಇಫ್ ಟೀಟಾ ಈಸ್ 90 ಡಿಗ್ರಿ ದೆನ್ ವಾಟ್ ವಿಲ್ ಹ್ಯಾಪನ್ಸ್, ಯು ವಿಲ್ ಬಿ ಗೆಟಿಂಗ್ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಡಿ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 pi ಐ ಡಿ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸಿನ್ಸ್ ಯು ನೋ ಸೈನ್ 90 ಡಿಗ್ರಿ ಈಸ್ ಈಕ್ವಲ್ ಟು 1, ಇದು 1 ಆಗಿಬಿಡುತ್ತೆ ಈ ಟರ್ಮ್ ಇಲ್ಲಿ. ಹೌದಾ? ನಾವು ವಿ ಹ್ಯಾವ್ ಗಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ. ಯು ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಎಟ್ ದಿಸ್ ಪಾಯಿಂಟ್ ಎ ಆ್ಯಂಡ್ ಬಿ ಡ್ಯೂ ಟು ದಿಸ್ ಕರೆಂಟ್ ಎಲಿಮೆಂಟ್. ಹೌದಾ? ಫ್ರಮ್ ದ ಸೆಂಟರ್, ಇಲ್ಲಿಂದ ತೊಗೊಂಡ್ರಿ ಸೆಂಟರ್ ಪಾಯಿಂಟ್ ಪಿ. ಸೊ ಇಟ್ ಹ್ಯಾಸ್ ಬಿನ್ ರಿಸಾಲ್ವ್ಡ್ ಇಂಟು 2 ಕಾಂಪೊನೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ರಿಸಾಲ್ವ್ಡ್ ಇಂಟು 2 ಕಾಂಪೊನೆಂಟ್. ಇದೇನು ಮ್ಯಾಗ್ನೆಟಿಕ್ ಫೀಲ್ಡ್ ಬೀಳ್ತು ನೋಡ್ರಿ, ಇದನ್ನು 2 ಕಾಂಪೊನೆಂಟ್ ತೊಗೋತೀವಿ, ಹಾರಿಜಾಂಟಲ್ ಕಾಂಪೊನೆಂಟ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್. ವರ್ಟಿಕಲ್ ಕಾಂಪೊನೆಂಟ್ ಈಸ್ ಡಿ ಬಿ ಕಾಸ್ ಅಲ್ಫಾ, ಓಕೆ, ದೆನ್ ಹಾರಿಜಾಂಟಲ್ ಕಾಂಪೊನೆಂಟ್ ಈಸ್ ಡಿ ಬಿ ಸೈನ್ ಅಲ್ಫಾ ಇದರಲ್ಲಿಂದ. ಹೌದಾ? ಇಲ್ಲಿ ಕರೆಂಟ್ ಫ್ಲೋ ಆಗೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಪ್ರೊಡ್ಯೂಸ್ ಆಗಿರ್ತದೆ ಇಲ್ಲಿ, ಇದನ್ನು 2 ಥರ ರಿಸಾಲ್ವ್ ಮಾಡ್ತೀವಿ, ಹಾರಿಜಾಂಟಲ್ ಕಾಂಪೊನೆಂಟ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್. ಹಾರಿಜಾಂಟಲ್ ಕಾಂಪೊನೆಂಟ್ ಈಸ್, ಹಾರಿಜಾಂಟಲ್ ಕಾಂಪೊನೆಂಟ್ we have taken dB sin alpha, vertical component we have taken dB cos alpha. Now same a dash b dash ದು ಲೆಂತ್ ತೋರಿ, ಇಲ್ಲಿ a dash b dash. ಹೌದಾ? ಇಲ್ಲಿ ಕರೆಂಟ್ ಎಲಿಮೆಂಟ್ ಏನು ತೊಗೊಂಡ್ರಿ, ಡಿ ಎಲ್ ತೊಗೊಂಡ್ರಿ. ಇಲ್ಲಿ ಸೇಮ್ ಕರೆಂಟ್ ಫ್ಲೋ ಆಗ್ತದೆ, ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ. ಇದ್ರದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಪ್ರೊಡ್ಯೂಸ್ ಆಗಿರ್ತದಲ್ಲ, ಇದರಿಂದ ರಿಸಾಲ್ವ್ ಮಾಡಿರಿ. ಹಾರಿಜಾಂಟಲ್ ಕಾಂಪೊನೆಂಟ್ ಡಿ ಬಿ ಸೈನ್ ಅಲ್ಫಾ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್, ವರ್ಟಿಕಲ್ ಇದು ಡೌನ್ವರ್ಡ್ ಬರ್ತದೆ, ಯಾಕಂದ್ರೆ ಡೌನ್ವರ್ಡ್ ಆಗದ, ಡಿ ಬಿ ಕಾಸ್ ಅಲ್ಫಾ. ಇಲ್ಲಿ ಏನೈತೆ ರೀ, ಎರಡೂ ಕಡೆ ಇವು ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಯ್ತು, ಇವು ಕ್ಯಾನ್ಸಲ್ ಆಗ್ತಾವೆ. ಸೊ ಇಟ್ ವಿಲ್ ನಾಟ್ ಪ್ಲೇಸ್ ಎನಿ ಇಂಪಾರ್ಟೆಂಟ್ ರೋಲ್ ಹಿಯರ್ ಎಟ್ ಪಾಯಿಂಟ್ ಪಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ವರ್ಟಿಕಲ್ ಕಾಂಪೊನೆಂಟ್ ಬಿಕಮ್ಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಆ್ಯಂಡ್ ಹೆನ್ಸ್ ಕ್ಯಾನ್ಸಲ್ ಅಂತ ಹೇಳ್ತೀವಿ. ಇಲ್ಲಿ ಹಾರಿಜಾಂಟಲ್ ಕಾಂಪೊನೆಂಟ್ ಅಷ್ಟೇ ಪ್ಲೇ ಆಗ್ತದೆ ಇಂಪಾರ್ಟೆಂಟ್, ಅಂದ್ರೆ ಡಿ ಬಿ ಸೈನ್ ಅಲ್ಫಾ, ಡಿ ಬಿ ಸೈನ್ ಅಲ್ಫಾ. ಒಂದು ಡಿ ಬಿ ಸೈನ್ ಅಲ್ಫಾ ಇದರಲ್ಲಿಂದ, ಇನ್ನೊಂದು ಡಿ ಬಿ ಸೈನ್ ಅಲ್ಫಾ ಇದರಲ್ಲಿಂದ. ಹೌದಾ? ಕೆಳಗಡೆ ಇರ್ತಕ್ಕಂಥ ಕರೆಂಟ್ ಎಲಿಮೆಂಟ್ದಿಂದ ಇವೆರಡೂ ಕೂಡಿಸ್ಕೊಂಡು ಬಿಡ್ತೀವಿ ನಾವು. ಹೌದಾ? ಸೊ ನಾವು we resolve this magnetic field into 2 component, horizontal component and vertical component as I have shown you. ಇದನ್ನೇ ಇಲ್ಲಿ ಡೀಟೇಲ್ ಆಗಿ ಬರ್ತೀನಿ. ಸೊ ಹಾರಿಜಾಂಟಲ್ ಕಾಂಪೊನೆಂಟ್ ಡಿ ಬಿ ಸೈನ್ ಅಲ್ಫಾ ಇದ್ರದ್ದು ಮ್ಯಾಲಿಂದ್ರ, ವರ್ಟಿಕಲ್ ಕಾಂಪೊನೆಂಟ್ ಡಿ ಬಿ ಕಾಸ್ ಅಲ್ಫಾ ಮ್ಯಾಗಿಂದ ಕರೆಂಟ್ ಎಲಿಮೆಂಟ್ ತೊಗೊಂಡಾಗ, ಕೆಳಗಡೆ ಬಂದಾಗ ನೆಕ್ಸ್ಟ್ ಡಿ ಬಿ ಕಾಸ್ ಅಲ್ಫಾ ವರ್ಟಿಕಲಿ ಡೌನ್ವರ್ಡ್ ಆ್ಯಂಡ್ ಡಿ ಬಿ ಸೈನ್ ಅಲ್ಫಾ ಆ ಕಡೆ ಆಗಿರ್ತದೆ. ಇವೆರಡರ ನಡಬರ್ಕ ಹಾರಿಜಾಂಟಲ್ ವರ್ಟಿಕಲ್ದು ಏನು ಬರ್ತದಲ್ಲ, ರಿಸಲ್ಟೆಂಟ್ ಅಂತ ಕರಿತೀವಿ ಅದಕ್ಕೆ, ರಿಸಲ್ಟೆಂಟ್ ಪಿ ಆರ್. ದ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪಿ ಆರ್. ಸೊ ಅದೇ ಥರ ಇಲ್ಲಿ ಏನಂತ ರಿಸಲ್ಟೆಂಟ, ಸೊ ಪಿ ಆರ್ ಅಂತ ತಗೋರಿ, ಅಥವಾ ಏನು ಕನ್ಸಿಡರ್ ಮಾಡ್ತೀರಿ ಮಾಡಿರಿ. ಸೊ ದಿಸ್ ಈಸ್ ಆರ್, ಪಿ ಆರ್ ಅಂತ ಹೇಳ್ಬೋದು, ಅಲಾಂಗ್ ಪಿ ಆರ್ ಅಂತ ಹೇಳ್ಬೋದು. ಹೌದಾ? ಸೊ ನಾ ಏನು ಮಾಡ್ತೀನಿ, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಆ್ಯಡ್ ಮಾಡ್ತೀನಿ. ಹೌದಾ? ಆ್ಯಡ್ ಮಾಡ್ಬೇಕಾದ್ರೆ ನಾವು ಏನು ತೋತೀವಿ, ಮ್ಯಾಥಮೆಟಿಕಲಿ ಸಮೇಷನ್ ಯೂಸ್ ಮಾಡ್ತೀವಿ. ನಾವು ಏನು ಯೂಸ್ ಮಾಡ್ತೀವಿ ಹೇಳ್ರಿ, ಸಮೇಷನ್. ಸೊ ಡಿ ಬಿ total magnetic field is equal to summation of dB. We are adding such magnetic field. So B is equal to summation of dB means what? ಇಲ್ಲಿ ಏನದ ರೀ, mu naught dB sin alpha ಅಲ್ಲ, dB sin alpha. dB sin alpha ಹಾರಿಜಾಂಟಲ್ ಕಾಂಪೊನೆಂಟ್ ಇದೀವಿ ಕೂಡಿಸ್ಕೊಂಡಿವಿ ಅಂತ ಅರ್ಥ. ಸೊ ಈಗ ಸೈನ್ ಅಲ್ಫಾ ವ್ಯಾಲ್ಯೂ ತೊಗೋಬೇಕಲ್ಲ, ಸೈನ್ ಅಲ್ಫಾ ಹೆಂಗೆ ಬರಿತೀವಿ, ಸೈನ್ ಅಲ್ಫಾ ಈಸ್ ಈಕ್ವಲ್ ಟು sin alpha opposite side by hypotenuse side, capital R divided by small r. Okay, sin alpha ಏನು ಬರ್ಕೊಂಡಿವಿ, opposite side is this r and hypotenuse is small r. ಸೊ sin alpha ಬದಲಾಗಿ ನಾವು r by r ಅಂತೂ ಬರಿಬೋದು. ಅದಕ್ಕಿಂತ ಮುಂಚಿತವಾಗಿ ಡಿ ಬಿ ಅಂದರೆ ಏನು ರೀ ವ್ಯಾಲ್ಯೂ, ಇಲ್ಲಿ ಮ್ಯಾಲಿನ ವ್ಯಾಲ್ಯೂ ಹಾಕೊಂಡ್ಬಿಟ್ರಿ, ಮ್ಯೂ ನಾಟ್ ಬೈ 4 pi ದೆನ್ ಐ ಡಿ ಎಲ್ ಆರ್ ಸ್ಕ್ವೇರ್ ಸೈನ್ ಅಲ್ಫಾ
ಇದು ಕಂಪ್ಲೀಟ್ ಬರ್ಕೊಂಡಿನ ಆನಂತರ ಇದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ ಯಾವ್ಯಾವ ಹೇಳ್ರಿ ಹೊರಗೆ ತೊಗೊಳ್ಳೋವು μ0/4π ಇದು ಕಾನ್ಸ್ಟೆಂಟ್ ಅದು ಹೊರಗೆ ತೊಗೊಳ್ರಿ ಐನು ಹೊರಗೆ ತೊಗೊಳ್ರಿ ಹೌದಾ ಸೊ ದೆನ್ ಸೈನ್ ಆಲ್ಫಾ ಅದು ಅಲ್ಲೇ ಇಡ್ರಿ I/r² ತೊಗೋತೀನಿ ಸೈನ್ ಆಲ್ಫಾ ವ್ಯಾಲ್ಯೂ ಅಂತೂ ಬರ್ಕೊಂಡು ಬಿಡೋಣ ಇಲ್ಲಿ ಸಮೇಷನ್ ಆಫ್ DL ಸೈನ್ ಆಲ್ಫಾ ನೆಕ್ಸ್ಟ್ ಲೈನಿಗೆ ಬರ್ಕೊಂಡು ಓಕೆ ಸೊ ಇದರ ವ್ಯಾಲ್ಯೂ ಬರ್ಕೊಂಡಿರಲ್ಲ ಸೈನ್ ಆಲ್ಫಾದ ಏನದ ಹೇಳ್ರಿ R/r P = μ0/4π ಓಕೆ ಸೊ ನಾ ಏನು ಮಾಡಿ ನೋಡ್ರಿ ವೆರಿ ಸಿಂಪಲ್ ಐ ಹ್ಯಾವ್ ಆ್ಯಡೆಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ XCL ಲೈನ್ ದಟ್ ಮೀನ್ಸ್ ಹಾರಿಜೆಂಟಲ್ ಕಾಂಪೊನೆಂಟನ್ನೇ ಆ್ಯಡ್ ಮಾಡ್ತೀವಿ ವರ್ಟಿಕಲ್ ಕಾಂಪೊನೆಂಟ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಕ್ಯಾನ್ಸಲ್ ಆಗ್ತದೆ ಅದೊಂದು ಸೆಂಟೆನ್ಸ್ ಬರಿಬೇಕು ನೀವು ದ ವರ್ಟಿಕಲ್ ಕಾಂಪೊನೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಗೆಟ್ ಕ್ಯಾನ್ಸಲ್ ಅಂತ ಹೇಳ್ಬೇಕು ಹೌದಾ ನೆಕ್ಸ್ಟ್ ಹಾರಿಜೆಂಟಲ್ ಕಾಂಪೊನೆಂಟ್ ಈಸ್ ಸಮ್ಡ್ ಅಪ್ ಆರ್ ಆ್ಯಡೆಡ್ ಸೊ μ0/4π I/r² ಇದನ್ನು ಒಂದು ಸ್ಟೆಪ್ ಕಡಿಮೆ ಮಾಡಲಿ ಅಂತೀನ ಹೌದಾ ಒಂದು ಸ್ಟೆಪ್ಪನ್ನು ಕಡಿಮೆ ಮಾಡಿಬಿಡ್ತೀನಿ ಕಡಿಮೆ ಹೆಂಗೆ ಮಾಡ್ತೀರಿ ಓಕೆ ಇದರ ವ್ಯಾಲ್ಯೂ ಹಾಕೊಂಡ್ಬಿಡಮ್ ಇಲ್ಲೇ ಡೈರೆಕ್ಟಾಗಿ ಸೊ B = ಸಮೇಷನ್ ಆಫ್ DB ವ್ಯಾಲ್ಯೂ ಗೊತ್ತದ ನಮ್ಗೆ ಏನು ರೀ μ0/4π IDL /r² sin alpha okay so B = summation of μ0/4π IDL/r² ಇದ್ರ ವ್ಯಾಲ್ಯೂ ಹಾಕೋರು ಸೈನ್ ಆಲ್ಫಾ ಏನು ರೀ ಸೈನ್ ಆಲ್ಫಾ ವ್ಯಾಲ್ಯೂ ಏನು ಬರ್ತೀವಿ ಮೊದಲು ಡಿಸ್ಕಸ್ ಮಾಡಿವಲ್ಲ ಸೈನ್ ಆಲ್ಫಾ ಏನು ಬರ್ತೀವಿ R/r ಓಕೆ ಸೊ ಹೆಂಗೆ ಬರ್ದೇವೆ ಅನ್ನೋದು ಗೊತ್ತಾಯ್ತಲ್ಲ ತೋರಿಸ್ತೀನಿ ಇಲ್ಲ ಒಂದು ಸಲ ಮತ್ತೊಂದು ಸಲ ಬರೆದು ಕನ್ಫ್ಯೂಸ್ ಆಗೋದು ಬೇಡ ಭಾಳ ಇಂಪಾರ್ಟೆಂಟ್ ಅದ ಪ್ರತಿಯೊಂದು ಟರ್ಮ್ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಂತ ನೆನಪಿರ್ತದೆ ಹೌದಾ ಸೊ ದಿಸ್ R ಈಸ್ ಸೈನ್ ಆಲ್ಫಾ ಈಸ್ ವಾಟ್ ಸೈನ್ ಆಲ್ಫಾ ಈಸ್ ಅಪೋಸಿಟ್ ಸೈಡ್ ಬೈ ಹೈಪೋಟ್ನೆಸ್ ಸೈಡ್ ಹೀಗಾಗಿ R/r ಅಂತ ಬರ್ಕೊಂಡಿವಿ ಇಲ್ಲಿ R² ಮಲ್ಟಿಪ್ಲೈ ಮಾಡಿರಿ ಹೊರಗೆ ತೊಗೊಳ್ರಿ ಎಲ್ಲ ಟರ್ಮ್ಸ B = ಏನೇನು ಹೊರಗೆ ಬರ್ತಾವೆ ನೋಡಿರಿ μ0 ಈಸ್ ಕಾನ್ಸ್ಟಂಟ್ 4π ಈಸ್ ಕಾನ್ಸ್ಟಂಟ್ ಟೇಕ್ ಇಟ್ ಔಟ್ ಸೈಡ್ I/r ಬರ್ತದೆ ನ್ಯೂಮರೇಟರ್ನಾಗ ಡಿನಾಮಿನೇಟರ್ನಾಗ ಏನಾಗ್ತದೆ ರೀ R² × R³ ಆಗ್ತದೆ ಉಳಿಯೋದೇನಲ್ಲಿ ಉಳಿತದೆ ಸಮೇಷನ್ ಆಫ್ DL ಮಾತ್ರ ಉಳಿತದೆ ಸಮೇಷನ್ ಆಫ್ DL ಅಂದ್ರೆ ಏನು ರೀ ಎಂಟೈರ್ ಲೆಂತ್ ನೀವು ಆ್ಯಡ್ ಮಾಡ್ಕೋತವ್ರಿ DL ಇಲ್ಲಿ ಇಂಥ ತುಕಡಿ ಭಾಳ ಮಾಡ್ಕೋತವ್ರಿ ನೀವು ಇಲ್ಲಿ AB ತೊಳಿರಿ ಇಲ್ಲಪ್ಪ ಇಲ್ಲಿ BC ತೋರಿ ಇಲ್ಲಿ CD ತೋರಿ ಹಿಂಗೆ CD DC ಹಿಂಗೆ ತೊಗೋತೋರಿ ಕಂಪ್ಲೀಟ್ ಸರ್ಕಲ್ ಲೆಂತ್ ಏನಾಗ್ತದೆ ರೀ 2πr ಏನಾಗ್ತದೆ ರೀ 2πr ಅದನ್ನೇ B = ಈ ಟರ್ಮ್ ಆ್ಯಸ್ ಇಟ್ ಇಸ್ ಇಡ್ರಿ ಏನು ಚೇಂಜ್ ಮಾಡೋದಿಲ್ಲ μ0/4π IR /r³ ಆ್ಯಸ್ ಇಟ್ ಇಸ್ ಇಟ್ಟಿದ್ರೆ ನೆಕ್ಸ್ಟ್ ಸಮೇಷನ್ ಆಫ್ ದಿಸ್ DL ಈಸ್ ನಥಿಂಗ್ ಬಟ್ ಸಮೇಷನ್ ಆಫ್ DL ಈಸ್ ನಥಿಂಗ್ ಬಟ್ ಯು ಆರ್ ಟೇಕಿಂಗ್ ಟೋಟಲ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ದಟ್ ಯು ಆರ್ ಆ್ಯಡಿಂಗ್ ಸಚ್ DL ಎಲ್ಲ DL ಆ್ಯಡ್ ಮಾಡಿದ್ರೆ ಒಂದು ಸರ್ಕಲ್ ಲೆಂತ್ನಾಗ ಏನಾಗ್ತಾರೆ ಯು ವಿಲ್ ಬಿ ಗೆಟಿಂಗ್ ಟೋಟಲ್ ಲೆಂತ್ ಆಫ್ ದ ಸರ್ಕಲ್ ಈಸ್ 2πr ಓಕೆ ಫೈನ್ ಈ ಆರನ್ನು ಮೇಲೆ ಮಲ್ಟಿಪ್ಲೈ ಮಾಡಿರಿ B = μ0/4π 2πIr² /r³. Now the question is ಈ R ವ್ಯಾಲ್ಯೂ ಬರ್ಕೋಬೇಕು ನಾವು ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿರಲಿ ಇಲ್ಲಿ X ಅದ ಹಾರಿಜೆಂಟಲ್ ಡಿಸ್ಟೆನ್ಸ್ ಏನದ O to P X ಅದ ಇಲ್ಲಿ R ಅದ ಇಲ್ಲಿ R ಅದ ನಾ R ವ್ಯಾಲ್ಯೂ ಬರ್ಕೋತೀನಿ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಮತ್ತು X ಒಳಗೆ ಬರೀತೀನಿ ಸೊ ಇಲ್ಲೇನಾಗ್ತದೆ ರೀ ನಿಮ್ಮದು R² = R² + X² ಆಯ್ತದೆ ಟರ್ಮ್ ಏನಾಯ್ತು ರೀ ಹೈಪೋಟೆನಸ್ ಸ್ಕ್ವೇರ್ = ಸಮ್ ಆಫ್ ಸ್ಕ್ವೇರ್ ಆಫ್ ದಿಸ್ ಅಪೋಸಿಟ್ ಆ್ಯಂಡ್ ಬೇಸ್ ಇಲ್ಲೇನಾಯಿತು R = ಇದಕ್ಕೆ R² + X² ರೈಸ್ ಟು ಸ್ಕ್ವೇರ್ ರೂಟ್ ಆಗ್ತದೆ ಅದನ್ನು 1/2 ಅಂತ ಬರಿಬೋದು ನಾವು ಇಲ್ಲಿ ಹಾಕ್ರೆ ಸಬ್ಸ್ಟಿಟ್ಯೂಟ್ ಮಾಡಿರೋದು ವ್ಯಾಲ್ಯೂ B = μ0/4π ಸೊ 2πIr² ಇದು R ಅಂದರೆ ಏನು ಹಾಕೋಬೇಕು ರೀ ಇದ್ರ ವ್ಯಾಲ್ಯೂ ಹಾಕೊಡ್ರಿ ಏನದ R² + X² ರೈಸ್ ಟು 1/2 ಹೌದಾ ಇದ್ರ ಮ್ಯಾಲೆ ಹೋಲ್ ಸ್ಕ್ವೇರ್ ಏನದ ರೀ ಹೋಲ್ ರೇಸ್ ಟು 3 ಅದ ಹೋಲ್ ರೇಸ್ ಟು 3 ಓಕೆ ಕನ್ಫ್ಯೂಷನ್ ಬೇಡ ಈ R ಇದ್ದಲ್ಲಿ ಮಾತ್ರ ಈ ಟರ್ಮ್ ಹಾಕೊಂಡು ನೋಡ್ರಿ R² + X² ರೈಸ್ ಟು 1/2 R² + X² ರೈಸ್ ಟು 1/2 ಇದು R³ ಆ್ಯಸ್ ಇಟ್ ಈಸ್ ಇಟ್ಟಿನ ಈಗ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಅದನ್ನು ಸೊ B = ಏನಾಯ್ತು ರೀ B =
ಇದು ಆ್ಯಸ್ ಇಟ್ ಈಸ್ ಇಡ್ರಿ ಮ್ಯೂ ನಾಟ್ ಬೈ 4 pi 2 pi I r ಸ್ಕ್ವಯರ್ ಡಿವೈಡೆಡ್ ಬೈ ಏನು ಉಳಿತು ಡಿನಾಮಿನೇಟರ್ನಲ್ಲಿ ಸೊ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಇದು 1/2 ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ರೆ ಏನಾಗ್ತದೆ ರೀ 3/2 ದಿಸ್ ಇಸ್ ಯುವರ್ ಆನ್ಸರ್. ನಿಮ್ಗೆ ಎನ್ ನಂಬರ್ ಆಫ್ ಟರ್ನ್ಸಿಗೆ ಎಕ್ಸ್ಟೆಂಡ್ ಮಾಡೋದು ಇದೇ ಕಾನ್ಸೆಪ್ಟ್ ನಂಬರ್ ಆಫ್ ಟರ್ನ್ಸ್ ಹೆಚ್ಚು ಮಾಡ್ಕೋತ ಹೋದ್ರೆ ಅಂತ ತಿಳ್ಕೊರಿ. ಹೌದಾ, ಇಲ್ಲಿ ಒಂದು ಕೊಯಿಲ್ ಒಂದು ಲೂಪ್ ಬದಲಾಗಿ ಎನ್ ನಂಬರ್ ಆಫ್ ಟರ್ನ್ಸ್ ತೊಗೊಂಡ್ರೆ ಅಂತ ತಿಳ್ಕೊರಿ. ಫಾರ್ ಎನ್ ಟರ್ನ್ಸ್ ಏನಾಗ್ತದೆ ರೀ ಫಾರ್ಮುಲಾ ಬಿ ಈಸ್ ಈಕ್ವಲ್ ಟು ಕಾಣಿಸ್ಲತ್ತಲ್ಲ ಮ್ಯೂ ನಾಟ್ ಬೈ 4 pi 2 pi I r ಸ್ಕ್ವಯರ್ ಅಂದ್ರೆ ಎನ್ 2 pi n ಅಂತ ಬರೆಯಮ್ 2 pi n I r ಸ್ಕ್ವಯರ್ ಡಿವೈಡೆಡ್ ಬೈ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ರೈಸ್ ಟು 3/2. ಏನು ಚೇಂಜ್ ಮಾಡಿವಿ ಜಸ್ಟ್ ಒಂದು ಎನ್ ಆ್ಯಡ್ ಮಾಡಿವಿ ಅಷ್ಟೇ. ಎನ್ ಒಂದು ತೊಗೊಂಡ್ಬಿಟ್ಟಿವಿ ಟರ್ನ್ ನಂಬರ್ ಆಫ್ ಟರ್ನ್ಸ್ ಅಂದರೆ ಎನ್ ನಂಬರ್ ಆಫ್ ಟರ್ನ್ಸ್ ಇದ್ದಾಗ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಆಗ್ತದೆ ಫಾರ್ಮುಲಾ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ಸಿಂಪಲ್. ಭಾಳ ಸಿಂಪಲ್ ಅದ. ಬಯೋಟ್ ಸಾವರ್ಟ್ ಲಾ ಒಂದು ಫಾರ್ಮುಲಾ ನೆನ್ಪಿಡ್ಬೇಕು. ಹೌದಾ, ಇದು ಟೀಟಾ ಇಲ್ಲಿ 90 ಆಗ್ತದೆ, ಇದು ಮ್ಯಾಕ್ಸಿಮಮ್ ತೊಗೋಬೇಕು ಅಷ್ಟೇ. ಆಮೇಲೆ ಹಾರಿಜೆಂಟಲ್ ವರ್ಟಿಕಲ್ ಕಾಂಪೊನೆಂಟ್ ಡಿವೈಡ್ ಮಾಡ್ತೀರಿ ಮ್ಯಾಗ್ನೆಟಿಕ್ ಫೀಲ್ಡ್. ವರ್ಟಿಕಲ್ ಕಾಂಪೊನೆಂಟ್ ಅಂತೂ ಏನೂ ಕೆಲಸ ಇಲ್ಲ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಇದು ಕ್ಯಾನ್ಸಲ್ ಆಗ್ತವೆ. ಇವು ವರ್ಟಿಕಲ್ ಕಾಂಪೊನೆಂಟ್ ಇದು ಕ್ಯಾನ್ಸಲ್ ಆಗಿಬಿಡ್ತವೆ. ಸೊ ಈ ಕ್ಯಾನ್ಸಲ್ ಅದಂದ್ರೆ ಅಂತ ಬರೀ ಹಾರಿಜೆಂಟಲ್ ಕಾಂಪೊನೆಂಟ್ ಅಷ್ಟೇ ಉಳಿತದೆ. ಇದನ್ನೇ ಆ್ಯಡ್ ಮಾಡ್ಕೋತ ಹೋಗ್ತೀರಿ ನೀವು. ಆ್ಯಡ್ ಮಾಡಿರಿ, ಆಮೇಲೆ ಡೆಫಿನೇಷನ್ ಆಫ್ ಸೈನ್ ಆಲ್ಫಾ ಯೂಸ್ ಮಾಡಿಕೊಂಡು r/r ಫೈಂಡ್ ಔಟ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಡಿ ಎಲ್ ವ್ಯಾಲ್ಯೂ ಆ್ಯಡ್ ಮಾಡ್ಕೊಂಡಿರಿ. ಸಮೇಷನ್ ಅಂದ್ರೆ ಟೋಟಲ್ ಸರ್ಕಲ್ ಲೆಂತ್ ಎಷ್ಟು ಆಗ್ತದೆ 2 pi r ತೊಗೊಂಡಿರಿ. ಬಾಕಿದೆಲ್ಲ ಸಣ್ಣ ಸಿಂಪಲ್ ಮ್ಯಾಥಮೆಟಿಕ್ಸ್ದ ಸಿಂಪ್ಲಿಫಿಕೇಷನ್ ಮಾಡ್ಕೊತ ಹೋಗಿರಿ. 1 or 2 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಪಕ್ಕಾ ಕ್ವಶನ್ ಅದ ನೋಡಿರಿ ಇದು ಮತ್ತು ಇನ್ನೊಂದು. ಸೊ ಎರಡರಲ್ಲಿ ಒಂದು ಕಂಪಲ್ಸರಿ ಕೇಳ್ಕೊತಾನೆ ಹೊಂಟ್ರೆ ಪ್ರತಿ ಸಲ ಅದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಎಂಜಾಯ್ ದ ಡೆರಿವೇಷನ್.